ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ CS ಷಡಾಕ್ಷರಿರವರು ಕರ್ನಾಟಕ ಗೌರ್ಮೆಂಟ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ನ ಅಧ್ಯಕ್ಷರಾದಂತಹ ಶ್ರೀಮತಿ ಶೋಭಾ ಬಿ ಅವರನ್ನು ಭೇಟಿ ಮಾಡಿ ಕೆಲವೊಂದು ಗಂಭೀರವಾದ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಸೊ ಈ ಚರ್ಚೆಯನ್ನು ನೋಡಿ ಜೂನ್ ತಿಂಗಳಲ್ಲಿ ನಡೆಸಿರ್ತಕ್ಕಂಥದ್ದು. ಇದರ ಒಂದು ಅಧಿಕೃತ ಮಾಹಿತಿ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ ನೋಡಿ, ರಾಜ್ಯ ಸರ್ಕಾರದ ಅಧಿಕಾರಿ ಮತ್ತು ನೌಕರರ ಆದ್ಯ ಗಮನಕ್ಕೆ ಅಂದರೆ ಅವರು ತಿಳ್ಕೋಬೇಕಾದಂತಹ ಬಹಳ ಮುಖ್ಯವಾದ ಮಾಹಿತಿ ಅಂತಲೇ ಹೇಳ್ಬೋದು. KJD ಇಲಾಖೆಯ ನಿರ್ದೇಶಕರಾದಂತಹ ಶ್ರೀಮತಿ ಶೋಭಾ ಬಿ KAS ಅವರ ಅಧ್ಯಕ್ಷತೆಯಲ್ಲಿ KGID ಇಲಾಖೆಯ ಆಡಳಿತಾತ್ಮಕ ವಿಷಯಗಳ ಬಗ್ಗೆ ಸುಧಾರಣೆ ತರಲು ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ CS ಷಡಾಕ್ಷರಿರವರ ನಿಯೋಗದ ಜೊತೆ ಸಭೆ ನಡೆಸಿ ಈ ಮುಂದಿನಂತೆ ಕ್ರಮ ವಹಿಸಲು ಚರ್ಚಿಸಲಾಯಿತು. ಏನೇನು ಕ್ರಮಗಳನ್ನು ವಹಿಸೋದು ಅದ್ರ ಬಗ್ಗೆ ಚರ್ಚೆ ಮಾಡಲಾಗಿದೆ ಅಂತಂದರೆ, ಕೆಲವು ಸಂದರ್ಭಗಳಲ್ಲಿ ತಾಂತ್ರಿಕ ತೊಂದರೆ ಮತ್ತು ಅನುದಾನದ ಕೊರತೆಯಿಂದ ನೌಕರರ ವೇತನ ವಿಳಂಬವಾದಾಗ ಸಾಲದ ಕಂತು ಹಾಗೂ ಮಾಸಿಕ ಪ್ರೀಮಿಯಂ ಕಂತಿನ ಹಣದ ಮೇಲೆ ಬಡ್ಡಿ ವಿಧಿಸುತ್ತಿದ್ದು, ಇಂತಹ ಸಂದರ್ಭದಲ್ಲಿ ಯಾವುದೇ ಬಡ್ಡಿಯನ್ನು 6 ತಿಂಗಳವರೆಗೆ ವಿಧಿಸದೆ ವಿನಾಯಿತಿಯನ್ನು ನೀಡುವುದು ಇದು ಬಹಳ ಮುಖ್ಯವಾದಂತಹ ಅಂಶ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಸಾಲದ ಕಂತಾಗಿರ್ಬೋದು ಅಥವಾ ಪ್ರೀಮಿಯಮ್ ಆಗಿರ್ಬೋದು, ಮಾಸಿಕ ಪ್ರೀಮಿಯಮ್ ಆಗಿರ್ಬೋದು, ತಡವಾದಾಗ ಅದಕ್ಕೆ ಬಡ್ಡಿಯನ್ನು ವಿಧಿಸಲಾಗ್ತಾ ಇತ್ತು KJD ಇಲಾಖೆಯಿಂದ. ಸೊ ಈಗ ಅದಕ್ಕೆ 6 ತಿಂಗಳ ಕಾಲಾವಕಾಶವನ್ನು ಕೋರಿ ಅದರ ಬಗ್ಗೆ ಚರ್ಚೆ ಮಾಡಲಾಗಿದೆ. KJD ಪಾಲಿಸಿಗಳ ಮೆಚುರಿಟಿ ವಯಸ್ಸನ್ನು 55 ವರ್ಷಗಳಿಗೆ ಸ್ಟಾಪ್ ಮಾಡಲಾಗಿತ್ತು. ಈಗ ಅದನ್ನು 60 ವರ್ಷಗಳವರೆಗೆ ಹೆಚ್ಚಿಸಬೇಕು ಅಂತ ಅದೊಂದು ಮಾಹಿತಿಯಲ್ಲಿ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ. ಹಾಗೆ 2020ನೇ ಮಾರ್ಚ್ವರೆಗೆ ಬೋನಸ್ ನೀಡಲಾಗಿದ್ದು 2021ರಿಂದ 24ರವರೆಗಿನ ಬೋನಸನ್ನು ಶೀಘ್ರದಲ್ಲೇ ನೀಡಬೇಕು ಅಂತ ಇದನ್ನು ಕೂಡ ಚರ್ಚೆ ಮಾಡಲಾಗಿದೆ. ನಿಗಮ ಮಂಡಳಿ ಪ್ರಾಧಿಕಾರಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸರ್ಕಾರಿ ನೌಕರರ KGID ಮಾಸಿಕ ವಂತಿಗೆ ಹಣವನ್ನು ಆನ್ಲೈನ್ ಮೂಲಕ ಪಾವತಿಸಲು ಕ್ರಮವನ್ನು ಕೈಗೊಳ್ಳುವುದು. ಸೊ ಈಗ ಅವ್ರದ್ದು ಆನ್ಲೈನಲ್ಲಿ ಪೇಮೆಂಟ್ ಆಗ್ತಾಯಿಲ್ಲ, ಹಾಗಾಗಿ ಅವ್ರದ್ದು ಕೂಡ ಆನ್ಲೈನಲ್ಲೇ ಪೇಮೆಂಟ್ ಆಗೋ ರೀತಿ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಮತ್ತು KGID ಸಾಲದ ಕಂತು ಮತ್ತು ಪ್ರೀಮಿಯಂ ಕಂತುಗಳ ಕಟಾವಣೆ ಮತ್ತು ಉಳಿತಾಯದ ಬಗ್ಗೆ ಎಲ್ಲ ನೌಕರರಿಗೆ ಪ್ರತಿ ತಿಂಗಳು ಮೊಬೈಲ್ ಸಂದೇಶ ರವಾನಿಸುವ ಬಗ್ಗೆ ಕ್ರಮವನ್ನು ವಹಿಸುವುದು. ಸೊ ನಿಮಗೆಲ್ಲ ಈಗಾಗಲೇ ಅದು ಅಪ್ಡೇಟ್ ಆಗಿರಬೇಕು ಅಂತ ಅನ್ಕೋತೀನಿ. ಸೊ ಪ್ರತಿಯೊಂದು ನಿಮ್ಮದು ಸಾಲದ ಕಂತಾಗಿರ್ಬೋದು ಅಥವಾ ಪ್ರೀಮಿಯಂನ ಕಂತಾಗಿರ್ಬೋದು, ಯಾವುದೇ ಡಿಡಕ್ಷನ್ ಆದರೆ KGIDಯಿಂದ ಅದಕ್ಕೆ ತಕ್ಷಣ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರೋ ರೀತಿ ಒಂದು ಚರ್ಚೆಯನ್ನು ಮಾಡಿ ಇಲ್ಲಿ ಮನವಿಯನ್ನು ಮಾಡಿದ್ದಾರೆ. ಈ ಮೇಲ್ಕಂಡ ಈ ವಿಷಯಗಳ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಲಾಗಿ KGID ಇಲಾಖೆಯ ನಿಯಮಗಳಲ್ಲಿ ತಿದ್ದುಪಡಿ ತಂದು ಪರಿಗಣಿಸುವುದಾಗಿ ಇಲಾಖೆಯ ನಿರ್ದೇಶಕರು ತಿಳಿಸಿದ್ದಾರೆ. ಸೊ KGID ಬಗ್ಗೆ ಯಾವುದೇ ಗೊಂದಲಗಳಿದ್ದರೂ ಈಗ ಮೆಸೇಜ್ ಮುಖಾಂತರ ನೀವು ತಿಳ್ಕೊಬೋದು. ಯಾವುದೇ ಡಿಡಕ್ಷನ್ ಆಗಿರ್ಬೋದು ಅಥವಾ ಬೋನಸ್ ಅಮೌಂಟ್ ಬಂದಿರೋದಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಮೆಸೇಜಲ್ಲಿ ಬರೋ ಹಾಗೆ ಈಗ ಮಾಡಲಾಗುತ್ತೆ. ಇಷ್ಟು ತೊಂದರೆಗಳು ಏನೇನಿತ್ತು ಅದ್ರ ಬಗ್ಗೆ ಚರ್ಚೆಯನ್ನು ಮಾಡಿ ಈಗ ಅದೆಲ್ಲ ಸರಿಪಡಿಸೋದಕ್ಕೆ ಕೇಳ್ಕೊಂಡಿದ್ದಾರೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.